ಮಗು ಒಂದೇ ಕಾನನ ಪ್ರದೇಶ, ಕಾಡು ಗುಡ್ಡೆಗಳ ಪ್ರದೇಶ 800 ವರ್ಷದ ಹಿಂದೆ ಆ ಮಗು ಒಂದೇ ಇಲ್ಲಿ ಈ ಸ್ತನಿದಾಗಿ ಬಂದಿರ್ತದೆ. ಮಹಾದೇವನ ಈ ಒಂದು ಪ್ರದೇಶಕ್ಕೆ ಅಥವಾ ಮಹಾದೇವನ ಈ ಒಂದು ಸಾನ್ನಿಧ್ಯಕ್ಕೆ ಹೆಸರು ಬದಲಾವಣೆ ಮಾಡಿದವರು ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ರೀತಿಯಾಗಿರುವಂಥ ಪರ್ಯಾಯ ಸ್ವಾಮಿಗಳು ಪರ್ಯಾಯ ಕೂತ್ಕೊಳ್ಬೇಕು ಅಂತ ಹೇಳಿದಾಗ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಆ ದೇವರಿಗೆ ಸೇವೆ ಮಾಡುವ ಮೂಲಕವಾಗಿ ತದನಂತರವಾಗಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ. ಈ ತಾಳೆಕೂಡೆ ದೇವಾಲಯ ಅಂತ ಈ ಮೂಲ ಹೆಸರು ನಮಗೆ ಈ ಬನ್ನಂಜೆಗೆ ತಾಳೆಕೂಡೆ ದೇವಾಲಯ, ಬನ್ನಂಜೆ ಅಂತಲ್ಲ. ಕೀರ್ತಿಶೇಷ ಶಿರೂರು ಸ್ವಾಮಿಗಳು ನಮಗೆ ಬಂದು ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನತಕ್ಕಂಥ. ಖಂಡಿತವಾಗಿ ಅವರು ಹೇಳಿದ ಕೂಡಲೇ ನಾವು ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿದೆ. ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಾವು ಪ್ರಾರಂಭ ಮಾಡಿದ್ದೇವೆ 7 ವರ್ಷದ ಹಿಂದೆ. ಹಾಗೆ ನಿರಂತರವಾಗಿ ಅನ್ನದಾನ ದೇವ ಸೇವೆ ಪ್ರತಿ ಸೋಮವಾರ ಆಗ್ತಾ ಉಂಟು. 1,500 ಜನ ಈ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಪ್ರತಿ ಸೋಮವಾರ ಕೂಡ. ಅನ್ನಪ್ರಸಾದ ಕೊಡುವಂಥ ಭಕ್ತಾದಿಗಳು ಇಲ್ಲಿ ರಸೀದಿಯನ್ನು ಮಾಡಿದ ಮೇಲೆ ಮಧ್ಯಾಹ್ನದ ಪೂಜೆ ಅವರ ಹೆಸರಿನಲ್ಲೇ ಆಗುವುದು. ಇದಕ್ಕೆ ನಮಗೆ ಮೂಲ ಪ್ರೇರಣೆ ಸ್ವಾಮಿಗಳು. ಮಹಾಲಿಂಗೇಶ್ವರ ದೇವರಿಗೆ 3.5 ಎಕರೆ ಜಾಗ ಇತ್ತು ಅಂತೇಳಿ, ಅದೀಗ ಇತ್ತಂತ ಹೇಳಿದ ಮಾತ್ರ ಎಲ್ಲಿ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೀಗ ಸಿಕ್ಕಿದ್ದು 70 ಸೆನ್ಸ್ ಜಾಗ ಮಾತ್ರ. ಅದರಲ್ಲಿ ಈಶ್ವರ ದೇವರಿದ್ದಾರೆ. 70 ಮತ್ತೊಂದು 60 ಅಷ್ಟರಲ್ಲಿ ದೇವರು ಇದ್ದಾರೆ. ನಾವೀಗ ಪುನಃ ಅದು ಇದ್ದರೂ ಜಾಗ ಹೋಗಿದ್ದರೂ ಕೂಡ ಜಾಗವನ್ನು ಖರೀದಿ ಮಾಡುವಂಥ ಪ್ರಮೇಯ ನಮಗೆ ಬಂದಿದೆ. ಏನಿದ್ರು ಕೂಡ ದೇವರ ಇಚ್ಛೆ ಏನುಂಟು ಅದರ ಮೂಲಕ ನಾವು ಹೋಗೋದು. ದೇವಸ ಉಲಾಯ್ ಬೈದಿನೇಜ್ ಯಾರ ರೋಡ್ ಪೋಂದು ಅಲ್ಪನೆ ಕೈ ಮುಗಿ ಪೋಂದಿತ್ತೆ ಬತ್ತಿ ಬೊಕ್ಕ ಒಂಜಿ 2 ತಿಂಗಳು ಮುಲ್ಪ ಕೆಲಸ ಮಲ್ಪನ ಯೋಗ ದೇವ ಮುಂದೆ ಕೊರಿಯರು ಮಾಧವ ಬನ್ನಂಜರ್ ಮಲ್ತು ಕೊರಿಯರು ಆ ದೇವರನ್ನ ಪ್ರೇರಣೆ ಅಂಚೇತನ ಅದಾನೆ ಅವೇಡು ಬತ್ತಿ ಬೊಕ್ಕ ಆ ಕೆಲಸ ಮಾಡಿದ್ದು ಏನೋ ಒಂದು ಮನಸ್ಸು ಕೊಂಚ ನೆಮ್ಮದಿ. ವಿದ್ಯಾಧಿಪತೆಯೇ, ವಿದ್ಯೆಗೆ ಅಧಿಪತಿಯೇ ರುದ್ರದೇವರು. ದಕ್ಷಿಣಾಮೂರ್ತಿ ಅಂತ ನಾವು ದೇವರನ್ನು ಕರಿತೇವೆ, ರುದ್ರದೇವರನ್ನು. ಭರತನಾಟ್ಯ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಶಾಸ್ತ್ರಗಳಿಗೂ ಗುರು ರುದ್ರದೇವರು. ಭಗವದ್ಭಕ್ತರೇ, ಬನ್ನಂಜೆ ಮಹಾಲಿಂಗೇಶ್ವರ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಹಲವು ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಇತಿಹಾಸಗಳನ್ನು ಒಳಗೊಂಡಿರುವಂಥ ಕ್ಷೇತ್ರ. ಪ್ರತಿ ಕ್ಷಣದಲ್ಲೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದಾಗಲೇ ಯಾವುದೇ ರೀತಿಯಾಗಿರುವಂಥ ಪರ್ಯಾಯ ಸ್ವಾಮಿಗಳು ಪರ್ಯಾಯ ಕೂತ್ಕೊಳ್ಬೇಕು ಅಂತ ಹೇಳಿದಾಗ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಆ ದೇವರಿಗೆ ಸೇವೆ ಮಾಡುವ ಮೂಲಕವಾಗಿ ತದನಂತರವಾಗಿ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ. ಮಧ್ವಾಚಾರ್ಯರಿಗೂ ಕೃಷ್ಣದೇವರಿಗೂ ಇರುವಂಥ ವಿಶೇಷ ಸಂಬಂಧವನ್ನು ಕೂಡ ಈ ಕ್ಷೇತ್ರದಲ್ಲಿ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಕ್ಷೇತ್ರದ ಇತಿಹಾಸವನ್ನು ಸವಿಸ್ತಾರವಾಗಿ ಗಮನಿಸಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ರೀತಿಯಾಗಿರೋದು ವಿಶೇಷವಾಗಿರುವಂಥ ಒಲವು. ಹಾಗಾಗಿ ಈ ಕ್ಷೇತ್ರದ ಬನ್ನಂಜೆ ಮಹಾಲಿಂಗೇಶ್ವರ ಕ್ಷೇತ್ರದ ಇತಿಹಾಸವನ್ನು ಹಾಗೂ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ವೇದಮೂರ್ತಿ ಶ್ರೀ ವಾಸುದೇವ ಉಪಾಧ್ಯಾಯ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಈ ದೇವಸ್ಥಾನ ಇತಿಹಾಸ ಮತ್ತು ಇಲ್ಲಿಯ ಕಾರಣಿಕ. ಮುಖ್ಯವಾಗಿ ಚಂದ್ರಾರ್ಕಾಗ್ನಿ ತ್ರಿಲೋಚನಂ ಸ್ಮಿತಮುಖಂ ಪದ್ಮದ್ವಯಾಂತಸ್ಥಿತಂ ಮುದ್ರಾ ಪಾಶ ಮೃಗ ಅಕ್ಷಸೂತ್ರಧರಂ ಪಾಣಿ ಹಿಮಾಂಶಂ ಪ್ರಭುಂ ಕೋಟೀರೇಂದು ಪ್ರಗಲಸುಧಾರಾಪ್ಲುತಂ ಹಾರಾಹಿ ಭುಷೋಜ್ವಲಂ ಕಾಂತ್ಯಾ ವಿಶ್ವವಿಮೋಹನಂ ಪಶುಪತಿಂ ಮಹಾರುದ್ರಂ ಭಾವಯೇತ್ ಅಂತ ಮಹಾರುದ್ರದೇವರ ಧ್ಯಾನ ಶ್ಲೋಕ. ಮುಖ್ಯವಾಗಿ ಈ ಬನ್ನಂಜೆ ದೇವಸ್ಥಾನ ಅಂತ ಹೇಳುವಂಥದ್ದು 1000 ವರ್ಷ ಇತಿಹಾಸ ಇರುವಂತಹ ದೇವಾಲಯ. ಖರಾಸುರ ರಟ್ಟಾಸುರ ಅಂತ ಹೇಳುವಂಥ ಶಿವಭಕ್ತರು ಈ ದೇವಾಲಯವನ್ನು ಪ್ರತಿಷ್ಠೆ ಮಾಡಿದರು ಅಂತ ಹೇಳುವಂಥ ವಿಷಯ ನಮ್ಮ ಸಹ್ಯಾದ್ರಿ ಖಂಡದಲ್ಲಿ ಈ ವಿಷಯ ಬಂದಿರ್ತದೆ. ಅದೂ ಅಲ್ಲದೆ 1000 ವರ್ಷ ಇತಿಹಾಸ ಇರುವಂಥ ದೇವಾಲಯ ಅಂತ ಪುರಾಣಿಕೆ ಏನು ಅಂತ ಹೇಳಿದರೆ, ಶ್ರೀಮನ್ ಮಧ್ವಾಚಾರ್ಯರು ತನ್ನ ಬಾಲ್ಯದ ಅಂದರೆ 4ನೇ ವರ್ಷದ ಮಗು ಇರುವಂಥ ಸಂದರ್ಭ, ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದು ವಿಶೇಷಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನ ತಂದೆಯಿಂದ ತಪ್ಪಿಸಿಕೊಂಡು ಮಗು ಒಂದೇ ಕಾನನ ಪ್ರದೇಶ, ಕಾಡು ಗುಡ್ಡೆಗಳ ಪ್ರದೇಶ, ಈಗ ಹಾಗೆ ರಸ್ತೆ ಇದು ಯಾವುದೂ ಇರಲಿಲ್ಲ 800 ವರ್ಷದ ಹಿಂದೆ. ಹಾಗೆ ಆ ಮಗು ಒಂದೇ ಇಲ್ಲಿ ಈ ಸ್ತನಿದಾಗಿ ಬಂದಿರ್ತದೆ. ಇಲ್ಲಿಂದ ಮಗು ಅನಂತೇಶ್ವರಕ್ಕೆ ಮಗು ಹೋಗಿರ್ತದೆ. ಎಲ್ಲ ಗಾಳಿ ಹುಡುಕುವಾಗ ಮಗು ಇಲ್ಲ. ಮಗು ಎಲ್ಲಿ ಉಂಟು ಅಂತ ನೋಡುವಾಗ ನಮ್ಮ ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ ಭಟ್ರು ಅಂತ, ಹಾಗೆ ಮಧ್ಯಗೆಹ ಭಟ್ರು ಅವರ ತಂದೆ ಹೆಸರು. ಬಹಳ ಪರಮ ಭಕ್ತರು, ಅನಂತೇಶ್ವರನ ಪರಮ ಭಕ್ತರು. ಅನಂತೇಶ್ವರನ ಅನುಗ್ರಹದಿಂದ ಆ ಮಗು ಹುಟ್ಟಿದ್ದು.
ಹಾಗೆ ಅನಂತೇಶ್ವರ ದೇವಾಲಯಕ್ಕೆ ಎಲ್ಲ ಒಂದು ಹುಡುಕುವಾಗ ಅನಂತೇಶ್ವರದಲ್ಲಿ ಮಗು ಇರ್ತದೆ. ಮಗು ಹತ್ರ ಕೇಳ್ತಾರೆ, ನೀನು ಹೇಗೆ ಬಂದೆ ಈ ಸ್ಥಳಕ್ಕೆ? ಆವಾಗ ಮಗು ಹೇಳ್ತದೆ, ನಾನು ಒಬ್ಬನೇ ಬರಲಿಲ್ಲ, ಕೊಡವೂರಿನ ಶಂಕರನಾರಾಯಣ ದೇವರು ಈ ತಾಳೆಕೂಡೆ ದೇವಾಲಯ ಅಂತ, ಈ ಮೂಲ ಹೆಸರು ನಮಗೆ ಈ ಬನ್ನಂಜೆಗೆ ತಾಳೆಕೂಡೆ ದೇವಾಲಯ, ಬನ್ನಂಜೆ ಅಂತಲ್ಲ, ತಾಳೆಕೂಡೆ ದೇವಾಲಯಕ್ಕೆ ಮಗು ನನ್ನ ಕರ್ಕೊಂಡು ಬಂತು. ಇಲ್ಲಿಯ ಮಹಾಲಿಂಗೇಶ್ವರ ನನ್ನನ್ನು ಅನಂತೇಶ್ವರಕ್ಕೆ ಕರ್ಕೊಂಡು ಬಂದು ಬಿಟ್ಟ ಅಂತ ಹೇಳುವಂಥ ಈ ವಿಷಯ ಮಧ್ವವಿಜಯ ಗ್ರಂಥದಲ್ಲಿ, ಸುಮಧ್ವ ವಿಜಯ ಅಂತ ಹೇಳುವಂಥ ಗ್ರಂಥ ಉಂಟು. ಆ ಮಠದಲ್ಲಿ ಮಧ್ವಾಚಾರ್ಯರ ಸಮಕಾಲೀನರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣಾಚಾರ್ಯ ಅಂತ ಹೇಳಿ ಇಡೀ ಮಧ್ವ ಆಚಾರ್ಯರ ಇಡೀ ವಿಶೇಷವನ್ನು, ಅವರ ಬಾಲ್ಯಾವಸ್ಥೆಯಿಂದ ಹಿಡಿದು ಎಲ್ಲ ಇಡೀ ಅವರ ಜೀವನ ಚರಿತ್ರೆಯನ್ನು ಪುಸ್ತಕದಲ್ಲಿ ಈ ಮಧ್ವವಿಜಯ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ವಿಷಯ 3ನೇ ಸರ್ಗದ 4ನೇ ಶ್ಲೋಕದಲ್ಲಿ ಇಲ್ಲಿಯ ವಿಶೇಷ ಆ ಸ್ಥಳ ಹೆಸರು ಉಲ್ಲೇಖವಾಗಿ ಉಂಟು, ತಾಳೆಕೂಡೆ ದೇವಾಲಯ. ಇನ್ನು ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಮಧ್ವಾಚಾರ್ಯರು ವಡಪಾಂಡೇಶ್ವರದಲ್ಲಿಂದ ಗೋಪಿ ಹೆಂಟೆಲಿದ್ದ ಕೃಷ್ಣನನ್ನು ಮಧ್ಯಾಹ್ನ ಸಮಯ ಇಲ್ಲಿ ತರುವಾಗ ಸಂದರ್ಭ, ಮಧ್ಯದ ದಾರಿ, ಮಧ್ಯಾಹ್ನ ಪೂಜೆ ಆಗಬೇಕು, ಯತಿಗಳಿಗೆಲ್ಲ 3 ಹೊತ್ತು ತ್ರಿಕಾಲ ಪೂಜೆ ಆಗಬೇಕು. ಹಾಗೆ ಮಧ್ಯಾಹ್ನ ಸಮಯ ಈ ಸ್ಥಳಕ್ಕೆ ಬರುವಾಗ ಇಲ್ಲಿ ನೈವೇದ್ಯಕ್ಕೆ ಏನೂ ಇಲ್ಲ, ಖಾಲಿ ಅಂದರೆ ಹಿಂದೆ ಬಂದಿದ್ದ ಒಂದು ಸ್ಥಳ ಇದು. ಹಾಗೆ ಕೃಷ್ಣನನ್ನು ಇಲ್ಲಿ ಪೂಜೆ ಮಾಡಿದ ಸ್ಥಳ, ನೈವೇದ್ಯಕ್ಕೆ ಏನೂ ಇಲ್ಲದ ಸಂದರ್ಭ. ಆವಾಗ ಒಂದು ಲಘು ನಾಳಿಕೆಯರ ಅಂತ ಅಲ್ಲಿ ಉಪದಾದಲ್ಲಿ ಶ್ಲೋಕದಲ್ಲಿ ಹೆಸರುಂಟು. ಅಂದರೆ ಬೊಂಡ ಅಂದರೆ ಬನ್ನಂಗಾಯಿ ಅಂತ ಹೆಸರು. ಬೊಂಡ ಅಂತ ಹೇಳಿದರೆ ಎಳನೀರಲ್ಲ, ಅತ್ಲಾಗೆ ತೆಂಗಿನಕಾಯಿ ಕೂಡ ಅಲ್ಲ, ಎಳನೀರು. ಆ ಬೊಂಡವನ್ನು ನೈವೇದ್ಯ ಮಾಡಿದ್ರಿಂದ ಈ ಸ್ಥಳಕ್ಕೆ ಬನ್ನಂಗಾಯಿಯ ನೈವೇದ್ಯ ಮಾಡಿದ್ರಿಂದ ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂತ ಹೇಳಿ ಇತಿಹಾಸಗಳೆಲ್ಲ ಹೇಳ್ತವೆ. ಹಾಗೆ ಈ ವಿಷಯ ಮಧ್ವವಿಜಯ ಗ್ರಂಥದಲ್ಲಿ ಕೂಡ ಉಂಟು. ಇನ್ನು ಈ ಹೊರಗೆ ಒಂದು ಶಾಸನ ಉಂಟು, ಅಲುಪ ವಂಶದ ರಾಜ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ ಅಂತ ಹೇಳುವಂಥ ವಿಷಯ ಆ ಶಾಸನದಲ್ಲಿ ನಮ್ಮ ಗುರುರಾಜ ಭಟ್ರು ಅವರು ವಿಷಯ ತಿಳಿಸಿದ್ದಾರೆ. ಹಾಗೆ ಅತಿ ಪುರಾತನವಾದಂಥ 1000 ವರ್ಷ ಇತಿಹಾಸ ಇರುವಂಥ ದೇವಾಲಯ, 800 ವರ್ಷಗಳು ಕೃಷ್ಣನ ಪ್ರತಿಷ್ಠೆ ಆಗಿ 800 ವರ್ಷ, ಅದಕ್ಕಿಂತಲೂ ಮೊದಲು ಪುರಾತನ 1000 ವರ್ಷ ಇತಿಹಾಸ ಇರುವಂಥ ದೇವರು. ಆ ಮಹಾರುದ್ರದೇವರ ಆರಾಧನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಪ್ರಾಪ್ತಿ ಆಗ್ತದೆ ಅಂತೇಳಿ ಅಲ್ಲಿ ಆ ವಿಧಿವಿಧಾನಗಳೆಲ್ಲ ತಿಳಿಸ್ತಾರೆ. ಆಭಿಚಾರೆ ಜರೇತ್ವೇರೆ ಘೋರೋನ್ಮಾದೆ ಶಿರೋಗದೆ ಅಸಾಧ್ಯ ರೋಗೆ ಕ್ಷೇಳಾರ್ಥವು ಮೋಹದಾಹೆ ಮಹಾಭಯೆ ಶಾಂತಿದ ಪ್ರೋಕ್ತ ಸರ್ವಸಂಪತ್ಪ್ರದಾಯಕ ಅಂತ ಹೇಳಿ ಅಲ್ಲಿ ಸೂತ್ರಗಳಲ್ಲಿ ತಿಳಿಸ್ತೇವೆ. ಆ ಮಹಾರುದ್ರದೇವರನ್ನು ಆರಾಧನೆ ಮಾಡೋದ್ರಿಂದ ಆಭಿಚಾರ ದೋಷಗಳೆಲ್ಲ ನಿವೃತ್ತಿ ಆಗ್ತದೆ. ಘೋರೋನ್ಮಾದೆ ಉನ್ಮಾದ ರೋಗಾದಿಗಳು ಪರಿಹಾರ ಆಗ್ತದೆ. ಅಸಾಧ್ಯ ರೋಗೆ ತಡಲಿಕ್ಕೆ ಸಾಧ್ಯವಾದಂಥ ರೋಗಾದಿಗಳು ಪರಿಹಾರ ಆಗ್ತದೆ. ಇನ್ನು ವಿದ್ಯಾಧಿಪತೆಯೇ, ವಿದ್ಯೆಗೆ ಅಧಿಪತಿಯೇ ರುದ್ರದೇವರು. ದಕ್ಷಿಣಾಮೂರ್ತಿ ಅಂತ ನಾವು ದೇವರನ್ನು ಕರಿತೇವೆ, ರುದ್ರದೇವರನ್ನು. ಭರತನಾಟ್ಯ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಶಾಸ್ತ್ರಗಳಿಗೂ ಗುರು ರುದ್ರದೇವರು. ಹಾಗೆ ಶಾಂತಿದ ಪ್ರೋಕ್ತ, ಮುಖ್ಯವಾಗಿ ನಮಗೆ ಮನುಷ್ಯನಿಗೆ ಬೇಕಾದದ್ದು ಏನಂತ ಹೇಳಿದರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ತೃಪ್ತಿ, ಸಮಾಧಾನ, ಸಂತೋಷ. ಅದು ಇಲ್ಲ ಅಂತಾದರೆ ನಾವು ಏನು ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಅದರಿಂದ ಅದು ಮುಖ್ಯವಾಗಿ ಬೇಕಾದದ್ದೇ ಮನಸ್ಸಿಗೆ ನೆಮ್ಮದಿ. ಆ ಮನೋನಿಯಾಮಕನೇ ಮಹಾರುದ್ರದೇವರು, ಮನಸ್ಸಿಗೆ ಕಾರಣನೇ ರುದ್ರದೇವರು. ನಾವೊಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ಮಾತ್ರ ಅದಕ್ಕೆ ಫಲ. ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿದರೆ ಏನೂ ಫಲ ಇಲ್ಲ. ನಾವು ಈಗ ಓದಿದ್ದು ಪುಸ್ತಕದಲ್ಲಿ ಏನು ವಿಷಯ ಉಂಟು ಅಂತ ಮನಸ್ಸಿನಲ್ಲಿ ಹೋದರೆ ಮಾತ್ರ 1 ವರ್ಷದ ನಂತರ ಬರಿಬೋದು. ಆ ಮನೋ ನಿಯಾಮಕನೇ ಮಹಾರುದ್ರದೇವರು. ಆದ್ದರಿಂದ ಅಂತಹ ರುದ್ರದೇವರನ್ನು ಸರ್ವಸಂಪತ್ಪ್ರದಾಯಕ, ನಮಗೆ ಏನೆಲ್ಲ ಆಸೆ ಉಂಟು ಮನಸ್ಸಿನಲ್ಲಿ ಎಲ್ಲ ಆಸೆಯನ್ನು, ಮನುಷ್ಯನಿಗೆ ಬೇಕಾದಂಥ ಹುಟ್ಟಿದಿಂದ ಹಿಡಿದು ನಮ್ಮ ಅಂತ್ಯ ಆಗುವವರೆಗೆ ಬೇಕಾದಂಥ ಎಲ್ಲ ಸಂಪತ್ತನ್ನು ಕೂಡ ರುದ್ರದೇವರು ನಮಗೆ ಅನುಗ್ರಹ ಮಾಡಿ ನಡೆಸ್ಕೊಡ್ತಾರೆ ಅಂತ ಹೇಳಿ ಶಾಸ್ತ್ರಗಳೆಲ್ಲ ತಿಳಿಸ್ತದೆ. ಹಾಗೆ 1000 ಇತಿಹಾಸ ಇರುವಂಥ ದೇವರು. ಹಾಗೆ ಇಲ್ಲಿ ದೇವರನ್ನು ಆರಾಧನೆ ಮಾಡಿ ಅವರವರ ಮನೋರಥ ಯಂ ಚಿಂತಯತೆ ಕಾಮಂ ತಂ ಪ್ರಾಪ್ನೋತಿ ಲೀಲೆ ಅಂತ ಹೇಳಿದ್ದಾರೆ. ನಾವು ಮನಸ್ಸಿನಲ್ಲಿ ಏನೆಲ್ಲ ಎಣಿಸ್ಕೊಳ್ತೇವೆ ಎಲ್ಲವನ್ನು ಕೂಡ ಅನುಗ್ರಹ ಮಾಡಿದ ವಿಶೇಷತೆ ಆ ರುದ್ರದೇವರಲ್ಲಿ ಉಂಟು. ಹಾಗೆ ತುಂಬ ಜನ ದೇವರ ಸೇವೆ ಮಾಡಿ ಪುತ್ರ ಪೌತ್ರಾದಿ ಎಲ್ಲ ಇಷ್ಟಾರ್ಥಗಳು, ಹಾಗೆ ರೋಗಾದಿ ಬಾಧೆಗಳೆಲ್ಲ ನಿವೃತ್ತಿಯಾಗಿ ಅವರವರ ಇಷ್ಟಾರ್ಥವನ್ನು ಮಹಾರುದ್ರದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲಿಯೋ ಭಕ್ತರು, ನಮಗೆ ಉದಾಹರಣೆಗಾಗಿ ಪುತ್ತೂರಿನಲ್ಲಿ ಬನ್ನಿಂತಾಯ ಅಂಥೇಳಿ ಪಂಚಾಂಗಕರ್ತರು, ಅವರು ಒಂದು ವರ್ಷದ ಹಿಂದೆ ಅವರಿಗೆ ಕುಲದೇವರು ಬನ್ನಂಜೆ ಮಹಾಲಿಂಗೇಶ್ವರ. ಆದರೆ ಬನ್ನಿಂತಾಯ ಹೇಗಂತು, ಬನ್ನಂಜೆಯಲ್ಲಿ ಅವರು ಹಿರಿಯರೆಲ್ಲ ಆರಾಧನೆ ಮಾಡಿದ ಸ್ಥಳ ಅಂತ ಇದು, ಅದರಿಂದ ಬನ್ನಿಂತಾಯ ಅಂತ ಬಂದದ್ದು, ಬನ್ನಂಜೆಯಿಂದ ಬನ್ನಿಂತಾಯ. ಹಾಗೆ ಅವರು ಒಂದು ಬಸ್ ಜನ ಇಲ್ಲಿಗೆ ಬಂದು ಆ ಪ್ರಶ್ನೆಯಲ್ಲಿ ತೋರಿ ಬಂದ ಪ್ರಕಾರವಾಗಿ ಈ ದೇವರಿಗೆ ಮುಷ್ಟಿಗಾಣಿಕೆ, ಭದ್ರದೀಪ, ಬೆಳ್ಳಿಯ ಚಂದ್ರ ಇದೆಲ್ಲ ಅರ್ಪಣೆ ಮಾಡಿದ ಇತಿಹಾಸ ಇದು ಬನ್ನಂಜೆ ದೇವಾಲಯ ಅಂತ ಹೇಳುವಂಥದ್ದು. ಅಷ್ಟು ದೇವರು ಏನೆಲ್ಲ ಚಿಂತೆ ಮಾಡ್ತೀರಿ, ಇದೆಲ್ಲ ಪ್ರಶ್ನೆ ಇಲ್ಲಿ ಎಲ್ಲ ಕಡೆಯಲ್ಲೂ ಪ್ರಶ್ನೆ ಇಟ್ಟ ಸಂದರ್ಭದಲ್ಲಿ ಇದೆಲ್ಲ ಜಾಗು ದೇವರಷ್ಟೇ ಸ್ಥಳ. ಆದರೆ ಈಗಿನ ಕಾನೂನು ಪ್ರಕಾರವಾಗಿ ಉಳುವವನೇ ಹೊಡೆದ ಇಡ ಅಂತ ಆಗಿದ್ದರಿಂದ ಅಲ್ವಾ,
ಆದ್ದರಿಂದ ಅವರವರ ಪಾಲಾಗಿದೆ. ಆದ್ದರಿಂದ ಯಾರೆಲ್ಲ ಪ್ರಶ್ನೆ ಇಟ್ಟಲ್ಲಿ ಅವನನ್ನು ಚಿಂತನೆ ಮಾಡ್ತಾರೆ ಅಲ್ಲಿ ಎಲ್ಲ ಆ ಅಧಿದೇವತೆ, ಗ್ರಾಮಾಧಿದೇವತೆ 8 ಮಾಗಣೆಗಳಿಗೆ ಒಡೆಯಾದಂಥ ರುದ್ರದೇವರು. ಈಗ ಬನ್ನಂಜೆ, ಕಿದಿಯೂರು, ಅಲ್ಲಿ ಹಾಗೆ ಕಡೆಕಾರು, ಅಮಲ್ಪಾಡಿ ಪಡು ಅಮಲ್ಪಾಡಿ, ಹೀಗೆ 8 ಮಾಗಣಗಳಿಗೆ ಒಡೆಯ ರುದ್ರದೇವರು. ಆದ್ದರಿಂದ ಆ ರುದ್ರದೇವರ ಸನ್ನಿಧಾನ ಮಾತ್ರ ಈ ಸ್ಥಳಕ್ಕೆ ಹೆಚ್ಚು ನಮಗೆ ಸ್ಥಳ ಅವಕಾಶ ಇಲ್ಲ. ಈ ಸುತ್ತು ಬಿಟ್ಟರೆ ಬೇರೆ ಸ್ಥಳ ಅವಕಾಶ ಇಲ್ಲ. ಅದಕ್ಕೆ ಸರಿಯಾಗಿ ಏನಾಯಿತು ಅಂತ ಹೇಳಿದರೆ, ದೇವಸ್ಥಾನದ ಸಮೀಪದಲ್ಲಿರುವಂಥ ಒಂದು 36 ಸೆಂಟ್ಸ್ ಜಾಗನ್ನು ನಾವು ಖರೀದಿ ಮಾಡಬೇಕು ಅಂತ ಒಂದು ಸಂಕಲ್ಪ. ಅದು ದೇವರಿಗೆ ಸರಿಯಾಗಿ ತಾಗಿ ಉಂಟು. ಅದು ದೇವಸ್ಥಳ ಎಲ್ಲೆಲ್ಲಿ ಇದ್ದರೂ ನಮಗೆ ದೇವಸ್ಥಾನಕ್ಕೆ ಏನು ಪ್ರಯೋಜನ ಇಲ್ಲ. ಅದು ನಮಗೆ ಈ ಗೋಶಾಲೆ, ಇನ್ನು ಯಜ್ಞಶಾಲೆ, ಇನ್ನು ಬೇಕಾದಂಥ ಸಭಾಭವನಗಳೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಮಗೆ ಈ ಪಾರ್ಕಿಂಗ್ ಸಮಸ್ಯೆ, ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ ಸಮಸ್ಯೆ. ಅದೀಗ ಆ 36 ಸೆಂಟ್ಸ್ ಸ್ಥಳವನ್ನು ನಮಗೆ ದೇವರಿಗೆ ಅರ್ಪಣೆ ಮಾಡ್ತೇವೆ ಅಂತ ಹೇಳಿ ಯಜಮಾನರು ಒಪ್ಪಿದ್ದಾರೆ. ಅದಕ್ಕೆ ಸರಿಯಾಗಿ ಮಾತ್ರ 2 ಕೋಟಿಯ ಸಂಪತ್ತು ಬೇಕು. ಅದಕ್ಕೀಗ 50 ಲಕ್ಷ ಆಲ್ರೆಡಿ ಅಡ್ವಾನ್ಸ್ ನಾವು ಮಾಡಿದ್ದೇವೆ. ಇನ್ನು 1 ವರ್ಷದ ಒಳಗೆ ಸಮಯ ಕೇಳಿದ್ದೇವೆ. ಅಷ್ಟು ದುಡ್ಡು ಭಕ್ತರ ಮುಖಾಂತರವಾಗಿ ದೇವರಿಗೆ ಅರ್ಪಣೆಯಾಗಿ ಆ ಸ್ಥಳ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಒಂದು ನಮ್ಮ ಕಮಿಟಿಯ ಆಸೆ. ಭಗವದ್ಭಕ್ತರೇ, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಕೇಳ್ತಾ ಇದ್ದಾಗಲೇ ಮೈ ನವಿರೇಳ್ತಾ ಹೋಗುವಂಥದ್ದು ಗಮನಿಸ್ಬೋದು. ಅದೆಷ್ಟೊಂದು ಒಳ್ಳೆ ರೀತಿಯಾಗಿರುವಂತಹ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಎಷ್ಟೋ ಜನರು ಇರುವಂಥ ಭಕ್ತರೊಟ್ಟೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಸನ್ಯಾಸಗಳು, ಯತಿಗಳು ಬಂದು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದರೆ ಖಂಡಿತವಾಗಿ ಒಂದು ವಿಶೇಷವಾಗಿರುವಂತಹ ವಿಜೃಂಭಣೆಯ ಕ್ಷೇತ್ರ ಅಂತ ಗಮನಿಸ್ತಾ ಹೋಗ್ತೇವೆ. ಇಂತಹ ಒಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಅಭಿವೃದ್ಧಿ ಕಾರ್ಯದೊಂದಿಗೆ ದೇವಸ್ಥಾನದಲ್ಲಿ ಅಭೂತಪೂರ್ವವಾಗಿರುವಂತಹ ಬ್ರಹ್ಮಕಲಶೋತ್ಸವ ನಡೆದಿರುವಂಥದ್ದು ಕೂಡ ಗಮನಿಸ್ತಾ ಹೋಗ್ತೇವೆ. 2026ರಲ್ಲಿ ಬ್ರಹ್ಮಕಲಶ ಆಗಿರುವಂಥದ್ದನ್ನು ಅದೆಷ್ಟು ವರ್ಷದವರೆಗೂ ನೆನಪಿಟ್ಕೊಳ್ಬೇಕಾಗಿರುವಂತಹ ವಿಶೇಷವಾಗಿರುವಂಥ ಕ್ಷಣಗಳನ್ನು ಕೂಡ ನಾವೆಲ್ಲರೂ ಕೂಡ ಆನಂದಿಸಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು, ಬ್ರಹ್ಮಕಲಶೋತ್ಸವದ ಸಂಭ್ರಮ ಯಾವ ರೀತಿಯಾಗಿ ಜರುಗಿತು ಅಂತ ಹೇಳೋದ್ರ ಬಗ್ಗೆ ಇವತ್ತಿನ ಈ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಈ ಒಂದು ಬನ್ನಂಜೆ ಮಹಾಲಿಂಗೇಶ್ವರ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಾಧವ ಪೂಜಾರಿ ಬನ್ನಂಜೆ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಕ್ಷೇತ್ರಗಳು ಅಂತ ಹೇಳಿದ ಕೂಡಲೇ ಒಂದಲ್ಲ ಒಂದು ರೀತಿಯಾಗಿರುವಂಥ ಇತಿಹಾಸ ಇರ್ತಾ ಹೋಗ್ತದೆ, ಕಾರಣಿಕಗಳು ಇರ್ತಾ ಹೋಗ್ತದೆ. ಎಲ್ಲವನ್ನು ಕೇಳ್ತಾ ಇದ್ದಾಗಲೇ ಬಹಳಷ್ಟು ಖುಷಿಯಾಗುವಂಥದ್ದು. ಈ ಕ್ಷೇತ್ರ ಮೂಲತಃ ಯಾವ ರೀತಿಯಾಗಿತ್ತು, ತದನಂತರವಾಗಿ ದೇವಸ್ಥಾನ ಯಾವ ರೀತಿಯಾಗಿ ಬದಲಾವಣೆ ಆಯಿತು, ಈಗಿನ ಯೋಜನೆಗಳು ನಿಮ್ಮ ಆಲೋಚನೆಯಲ್ಲಿ ಏನಲ್ಲಿದೆ, ಯಾವ ರೀತಿಯಾಗಿ ಭಕ್ತರ ಸಹಕಾರಗಳು ಬೇಕು? ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ಹೇಳಲಿಕ್ಕೆ ಹೋದರೆ ಅದು ಈಗಾಗಲೇ ನಮ್ಮ ಪ್ರಧಾನ ಅರ್ಚಕರು ನಮ್ಮ ಇದಕ್ಕೆಲ್ಲ ತಿಳಿಸಿದ್ದಾರೆ. ಹಾಗಿರುವಾಗ ನಾವು ಅಧಿಕಾರ ಅಂದರೆ 2013ರಲ್ಲಿ ನಾವು ಪ್ರಪ್ರಥಮವಾಗಿ ಆಡಳಿತ ಮಂಡಳಿ ಬಂದ ಮೇಲೆ ಈ ದೇವಸ್ಥಾನಕ್ಕೆ ಇಲ್ಲಿ ಎದುರುಗಡೆ ಚಪ್ಪರಾಗಿ ಖಾಲಿ ಮಡಲಿನ ಇದಿತ್ತು. ನಾವು ಬಂದವರೇ ಅದೇ ನಮಗೆ ಶಿವರಾತ್ರಿ ಅವಧಿಯೇ ನಮಗೆ ಅಧಿಕಾರ ಸಿಕ್ಕಿದ್ದು. ಆ ಸಂದರ್ಭದಲ್ಲಿ ಈ ದೊಡ್ಡ ಚಪ್ಪರವನ್ನು ಮಾಡುವಂಥ ಒಂದು ಆ ಯೋಗ ನಮಗೆ ಬಂತು. ಶಿವರಾತ್ರಿ ಉತ್ಸವಕ್ಕೆ ದೇವರ ಒಂದು ಉತ್ಸವ ಇಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕಂತೇಳಿ ಹಾಗೆ ನಾವು ಚಿಂತನೆ ಮಾಡ್ತಾ ನಾವು ದೇವಳದ ಒಳಗೆ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಎಲ್ಲವನ್ನು ನಾವು ಮಾಡುವಂಥ ಒಂದು ಅವಕಾಶ ನಮಗೆ ಆ ಸಂದರ್ಭದಲ್ಲಿ ಸಿಕ್ಕಿತು. ಅದೇ ಸಮಯದಲ್ಲಿ ನಮಗೆ ಭಕ್ತಾದಿಗಳಿಗೆ ಊಟೋಪಚಾರ, ದೇವರ ಪ್ರಸಾದ ಕೊಡಬೇಕಂತ ಯೋಚನೆ ಬಂದಾಗ ನಮಗೆ ಕಂಡದ್ದು ಶಿರೂರು ಸ್ವಾಮಿಗಳು, ಕೀರ್ತಿಶೇಷ ಶಿರೂರು ಸ್ವಾಮಿಗಳು ನಮಗೆ ಬಂದು ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನತಕ್ಕಂಥ. ಖಂಡಿತವಾಗಿ ಅವರು ಹೇಳಿದ ಕೂಡಲೇ ನಾವು ಅನ್ನಪ್ರಸಾದನ ಪ್ರಾರಂಭ ಮಾಡಿದೆ. ನಮ್ಮ ಕಮಿಟಿ ಎಲ್ಲ ಸದಸ್ಯರು, ಸರ್ವ ಸದಸ್ಯರು ಮಾಡುವ, ಏನಾಗ್ತದೆ ನೋಡುವ, ದೇವರಿಗೆ ಆ ರೀತಿಯಾದ ನಮ್ಮ ಸೇವೆ ಆಗಲಿ ಅಂತ ಹೇಳಿದ ಮೇಲೆ ಪ್ರತಿ ಸೋಮವಾರ ಪ್ರತಿ ಭಕ್ತಾದಿಗಳು ಬಂದು ಇಲ್ಲಿ ಅನ್ನಪ್ರಸಾದ ಸೇವೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ. 10,000 ರೂಪಾಯಿ ಯಾರು ಕಟ್ತಾರ ಆ ಕಟ್ಟಿದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಕೊಡುವಂಥ ಒಂದು ವ್ಯವಸ್ಥೆ ಅವರಿಗೆ. ಹೇಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಸಿಸ್ಟಮನ್ನು ಮಾಡಿದ್ದು. ಅನ್ನಪ್ರಸಾದ ಕೊಡುವಂಥ ಭಕ್ತಾದಿಗಳು ಇಲ್ಲಿ ರಸೀದಿಯನ್ನು ಮಾಡಿದ ಮೇಲೆ ಮಧ್ಯಾಹ್ನದ ಪೂಜೆ ಅವರ ಹೆಸರಿನಲ್ಲೇ ಆಗೋದು, ಅವರ ಹೆಸರಿನಲ್ಲೇ ಪೂಜೆ ಆಗೋದು. ಆ ದೇವರ ಮೂಲ ಪ್ರಸಾದವನ್ನು ಅವರಿಗೆ ಕೊಡೋದು ಮಹಾಲಿಂಗೇಶ್ವರ ದೇವರ ಪ್ರಸಾದ, ಗಣಪತಿ ದೇವರ ಪ್ರಸಾದ ಮತ್ತು ಅನ್ನಪೂರ್ಣೇಶ್ವರಮ್ಮನವರ ಪ್ರಸಾದ ಅವರಿಗೆ ಕೊಟ್ಟ ಮೇಲೆ ಇಲ್ಲಿ ಅವರು ಆ ಪ್ರಸಾದನ ಹಿಡ್ಕೊಂಡು ಅಲ್ಲಿ ನಮ್ಮ ಊಟದ ಹಾಲ್ಗೆ ಅವರು ಬರಬೇಕು. ಅವರ ಕುಟುಂಬ ಸಮೇತ
ಅವರ ಕುಟುಂಬ ಸಮೇತ ಬಂದು ಅವರು ಬಳಸಬೇಕು. ಅವರು ಊಟವನ್ನು ಬಳಸಿದಾಗ ಅಲ್ಲಿ ಅನ್ನಪ್ರಸಾದ ಸೇವೆ ಪ್ರಾರಂಭ ಆಗ್ತದೆ. ಅದು ಒಂದು 300, 500, 700, 900, 1000 ಅಂತೇಳಿ ಈಗ 1500ವರೆಗೆ ಇದು ಜನ ಇಲ್ಲಿ ಭಕ್ತರು ಬಂದು ಇಲ್ಲಿ ಅನ್ನಪ್ರಸಾದವನ್ನು ಸೇವೆ ಮಾಡ್ತಾ ಇರ್ತಾರೆ. ಇದಕ್ಕೆ ನಮಗೆ ಮೂಲ ಪ್ರೇರಣೆ ಸ್ವಾಮಿಗಳು. ಅದು ನಿರಂತರವಾಗಿ 8 ವರ್ಷದಿಂದ ನಡೀತಾ ಉಂಟು. ಇದು 8 ವರ್ಷ ನಮ್ಮ ಅವಧಿಯಲ್ಲೇ, ಪ್ರಥಮ ಅವಧಿಯಲ್ಲೇ ಅದು ಪ್ರಾರಂಭ ಆದರೂ ಕೂಡ ಈಗ 2ನೇ ಅವಧಿಯಲ್ಲಿ ನಾವಿದ್ದಾಗ ಅದು ನಿರಂತರವಾಗಿ ಆಗ್ತಾ ಉಂಟು. ಮತ್ತು ಪ್ರತಿಯೊಂದು ಉತ್ಸವಕ್ಕೆ, ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳ ದಂಡೆ ಬಂದು ಅವರವರೇ ಸೇವೆಯನ್ನು ಕೊಡುವಂಥ ಒಂದು ಅವಕಾಶ ಆಗಿದೆ. ಯಾಕಂತೇಳಿದರೆ ನಾವು ಭಕ್ತರಿಗೆ ಕೊಡುವಂಥ ಸೇವೆಗಳು ಏನಿದೆ ಅದನ್ನು ಕೊಟ್ಟಾಗ ಅವರನ್ನು ನಾವು ಹತ್ತಿರಕ್ಕೆ ಸಂಪರ್ಕ ಇಟ್ಕೊಂಡಾಗ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡ್ತಾ ಹೋಗ್ತಾರೆ. ಅದು ಎಂಥ ಇದ್ದರೂ ಕೂಡ ದೇವರ ಪ್ರೇರಣೆ. ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮನ್ನು ನಿಲ್ಲಿಸೋದು ದೇವರ ಇದನ್ನೆಲ್ಲ ಅಷ್ಟೇ. ಎಲ್ಲ ಮಾಡಿಕೊಂಡು ಹೋಗೋದು ಅವರು. ಆ ಮಾಡಿಕೊಳ್ಳುವಂಥ ಯೋಗ ನಮ್ಮ ಕಮಿಟಿಗೆ ಬಂದಿದೆ. ಯಾಕೆಂತ ಹೇಳಿದರೆ ಈಗ ನಮ್ಮ ಕಳೆದ ಬಾರಿ ನಾವು ಇಲ್ಲಿ ಮಾಡನ್ನು ಮಾಡಿ ಈ ಸುತ್ತ ಮಾಡನ್ನು ಮಾಡಿದಾಗ ತುಂಬ ಅಡಚಣೆ ಬಂತು ನಮಗೆ. ಕೋರ್ಟ್ ಕೇಸು ಅದು ಇದೆಲ್ಲ ಬಂದಾಗ ನಾವು ಯಾವುದಕ್ಕೆ ಧೃತಿಗೆಡಲಿಲ್ಲ. ದೇವರ ಮೇಲೆ ನಾವು ಅದನ್ನು ಜಯಿಸಿದ್ದೇವೆ. ಜಯಿಸಿ ನಾವು ಸುತ್ತ ಈಗ ಮಾಡನ್ನು ಮಾಡಿ ಆಯಿತು. ಹಾಗೆಯೇ ಇಲ್ಲಿ ನಮ್ಮದೊಂದು ದೊಡ್ಡ ಆಸೆ ಇದೆ. ಏನಂತ ಹೇಳಿದರೆ ಕಳೆದ ಸಮಿತಿಯವರು ಒಂದು ಭೂದಾನ ಯಜ್ಞವನ್ನು ಮಾಡಿಟ್ಟು ಹೋಗಿದ್ದಾರೆ. ಅದನ್ನು ಯಾಕಂತ ಹೇಳಿದರೆ ನಮಗೆಲ್ಲಿ ಅವಧಿ ಸಿಗೋದು 3 ವರ್ಷ ಮಾತ್ರ. ಯಾವುದೇ ಕಮಿಟಿ ಬಂದರೆ 3 ವರ್ಷದ ಒಳಗೆ ಅದನ್ನು ಮಾಡಿಕೊಂಡು ಹೋಗಬೇಕು. ಈಗ ನಮಗೇನಾಗಿದೆ, ನಮ್ಮ ಕಮಿಟಿಯವರಿಗೆ ಒಂದು ಸಾಹಸದ ರೀತಿಯಲ್ಲಿ ಬಂದಿದೆ. ಒಂದು ಕಡೆ ಬ್ರಹ್ಮಕಲಶ ಬಂತು. 3 ತಿಂಗಳಲ್ಲಿ ಬ್ರಹ್ಮಕಲಶ ಮಾಡೋದು ಅಷ್ಟು ಸುಲಭ ಅಲ್ಲ. ನಮಗೆ 3 ತಿಂಗಳಲ್ಲಿ ನಾವು ಯೋಚನೆ ಮಾಡಿ ಕಮಿಟಿ ನಮ್ಮದು ಇದ್ದಾಗ 3 ತಿಂಗಳಲ್ಲಿ ನಾವು ಯೋಚನೆಯನ್ನು ಮಾಡಿ ನಮಗೆ ತಂತ್ರಿಗಳು ಹೇಳಿದ್ರು 12 ವರ್ಷ ಆಯಿತು ನಿಮ್ಮ ಕಮಿಟಿಯ ಮೂಲಕ ಬ್ರಹ್ಮಕಲಶ ಆಗಬೇಕಂತ ಹೇಳಿದಾಗ ನಾವು ಧೈರ್ಯದಿಂದ ಹೇಳಿದ್ದೇವೆ ಮಾಡುವ ಅಂತೇಳಿ. ಮೊನ್ನೆ ಆಯಿತು. ಅದು ನಾವು ಮಾಡಿದ್ದಲ್ಲ, ದೇವರು ಮಾಡಿಸಿದ್ದಾರೆ ನಮ್ಮ ಕೈಯಲ್ಲಿ. ಎಲ್ಲ ಊರ ಭಕ್ತಾದಿಗಳ ಸಹಕಾರ, ಮುಖ್ಯವಾಗಿ ನಮಗೆ ಜಿ ಶಂಕರ್ ಅವರ ನೇತೃತ್ವ. ಅವರು ನಮಗೆ ನಮಗೆ ಹಿಂದಿಂದ ನಮಗೆ ಇದ್ದುಕೊಂಡು ಎಲ್ಲ ರೀತಿಯ ಸರ್ವ ಸಹಕಾರ ಜಿ ಶಂಕರ್ ಅವರು ಕೊಟ್ಟದ್ದರಿಂದ ಅವರ ಮೂಲಕ ನಾವು ಬ್ರಹ್ಮಕಲಶವನ್ನು ಭಕ್ತಾದಿಗಳನ್ನು ಮೂಲಕ ಮಾಡುವಂಥ ಒಂದು ಸುಯೋಗ ನಮಗೆ ಬಂತು. ಅದು ಆಗಿದೆ. ಯಾನು ಲಕ್ಷ್ಮಣ್ ಪೂಜಾರಿ ಅಂಬಲ್ಪಾಡಿ. ಯಾನು ಮಾಲಿಂಗೇಶ ದೇವಸ್ಥಾನದ ಎದುರು ಪೋಂದಿತ್ತೆ ಆಂಡ ಪಿದೈಡೆ ಒಂದು ಕೈ ಮುಗಿ ಪೋಂದಿತ್ತೆ. ಏನೋ ಈ ಸರ್ತಿ ಬ್ರಹ್ಮಕಲ ಶಾಪಿನ ಪೊರ್ತುಡು ಎನ್ನ ಮಿತನ ಮಾಧವ ಬನ್ನಂಜ ಮೇರೆ ಎಂಡ ನಿಗಲ್ ಬರೋಡು ನಿಗಲ್ ಮಾಗಣೆ ದೇವಸ್ಥಾನ ನಿಗಲ ಸಂಬಂಧಪಟ್ಟಿನ ಎಂದು ಪಣೊಂದಿತ್ತಾರೆ. ಆಚೆ ಏನೋ ಅವಿಡ್ ಬೊಕ್ಕ ಬರೇ ಸ್ಟಾರ್ಟ್ ಮಲ್ಪನ ಪ್ರತಿ ಇಲ್ಲೆಲ್ಲ ಪೋದು ಒಂದೇ ತಾಯಿಟ್ಟು ಭಾಗವಹಿಸೋ ಅವಕಾಶ ತಿಳ್ಕೊಂಡು ಆ ದೇವರ ಪ್ರೇರಣೆನೇ ಅದಪ್ಪು ದಯಪಂಡ ಯಾನು ದೇವಸ್ಥಾನ ಉಲ್ಲೈ ಬೈದಿನೇ ಹೆಚ್ಚು ಯಾರು ರೋಡ್ ಪೋಂದು ಅಲ್ಪನೆ ಕೈ ಮುಗಿ ಪೋಂದಿತ್ತೆ. ಅಂಚ ಬತ್ತಿ ಬೊಕ್ಕ ಒಂಜಿ 2 ತಿಂಗಳು ಮುಲ್ಪ ಕೆಲಸ ಮಲ್ಪನ ಯೋಗ ದೇವ ಮುಂದೆ ಕೊರಿಯರು ಮಾಧವ ಬನ್ನಂಜರ್ ಮಲ್ತು ಕೊರಿಯರು. ಆ ದೇವರನ್ನ ಪ್ರೇರಣೆ ಅಂಚೆತ್ತನ ಅದಾನೆ ಅವೇಡು ಬತ್ತಿ ಬೊಕ್ಕ ಆ ಕೆಲಸ ಮಾಡಿದ್ದು ಏನೋ ಒಂದು ಮನಸ್ಸು ಕೊಂಚ ನೆಮ್ಮದಿ. ಅಂಚನೆ ನಮ್ಮಲದಾಲ ಒಂಜಿ ಆಯ್ಕೆ ಕಾಣಿಕೆ ಕೊರಡು ಉಂಪಿನ ಒಂದು ಮಲ್ಪನಾಗ ಜಾಗಕ್ಕೆ ತೊಂಟೆ ಉಂಟು ಬಂಡದು ಮಾಡ್ತೀನಿ ಕಾಣಿಕೆ ಡಬ್ಬಿದ ಒಂದು ವ್ಯವಸ್ಥೆ ಮಲ್ತಿದ್ದೆ ದೇಪಂಡ ಕಷ್ಟದಾಗಲಿ ಹೊರನೆ ಕೊರೆ ಎರಡಲು ಸಾಧ್ಯ ಇಜ್ಜಿ ಅಂಚ ಮನಸ್ಸು ಪುಣ್ ಕೊರಡು ಬಂಡದು ಅಂಚ ಅದು ಐಕೆ ಒಂಜಿ ಡಬ್ಬಿದ ಕಾಣಿಕೆ ಅದೊಂದು ಮಲ್ತದ್ದು ಐಕೆ ಬೋಡಿ ತಿಲಕ ಪಾಡ್ದು 1 ವರ್ಷ ಟೈಮ್ ಕೊರ್ದು ಆಗಲಾಗ ಒಂಜಿ ದೇವೇರ್ನ ಹಿಂದೆಕ ಕೃಪೆಗೆ ಬಾಪಿನಂಚಿನ ಒಂಜಿ ಕೆಲಸ ಮಲ್ತು ಕೊರಿಯರು ಒಂಜಿ ಸಂತೋಷ ವಿಷಯ. ಆಚೆ ನನಲಾತ ಭಕ್ತರ್ನಗಳಿಗೆ ಡಬ್ಬಿ ಪಸಂಪೋದು ಒಂಜಿ ಕೆಲವಗಳಿಗೆ ಗೊತ್ತು ಪೂಜಿ ಕೊರಡೊಂದು ಮನಸ್ಸು ಉಪ್ಪುಂಡು ಅಂಚೆ ಇಂಚಿನ ಒಂಜಿ ಡಬ್ಬಿ ಪತ್ತೋಪಿನ ಅವಕಾಶ 1 ವರ್ಷ ಮುಟ್ಟಲ್ಲ ಆ ಒಂದೇ ಉಪ್ಪುಂಡು ಮಲ್ಪ ಅಂಚೆ ಪತ್ತಂಪೋದು ದೇವೇರ್ನ ಒಂದು ಏಕ ಮಲ್ತದ್ದು ಖಂಡಿತವಾದಲ ಈ ಮಾಲಿಂಗೇಶ ದೇವಸ್ಥಾನೋಡು ಒಂಜಿ ಸೇವೆ ಕೊರಡು ಮಲ್ತುಂಡ ಖಂಡಿತ ಆಗಲ್ಲ ಒಂಜಿ ಶಾಂತಿ ಮನಸ್ಸು ಶಾಂತಿ ನೆಮ್ಮದಿ ಖಂಡಿತ ತಿಕ್ಕೊಂಡು ಬಂಡದು ಎನ್ನ ಒಂಜಿ ಅಭಿಪ್ರಾಯ. ಇನ್ನು ನಮ್ಮ ಮಾಧವ ಬನ್ನಂಜೆಯವರು ಅಧ್ಯಕ್ಷರು 2ನೇ ಸಮಯಕ್ಕೆ ಈಗ ಅಧ್ಯಕ್ಷರಾಗಿ ಅವರು ಬರುವಂಥದ್ದು. ಹಿಂದಿನ ಟರ್ಮಿನಲ್ಲಿ ಇದೆಲ್ಲ ಜೀರ್ಣೋದ್ಧಾರಗಳೆಲ್ಲ ಅವರ ಕೆಲಸವಿದೆ. ಮತ್ತು ಇನ್ನು ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ನಾವು ಪ್ರಾರಂಭ ಮಾಡಿದ್ದೇವೆ 7 ವರ್ಷದ ಹಿಂದೆ. ಹಾಗೆ ನಿರಂತರವಾಗಿ ಅನ್ನದಾನ ಸೇವೆ ಪ್ರತಿ ಸೋಮವಾರ ಆಗ್ತಾ ಉಂಟು. 1,500 ಜನ
ಈ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಪ್ರತಿ ಸೋಮವಾರ ಕೂಡ. ಅದೆಲ್ಲ ಪ್ರಾರಂಭ ಮಾಡಿದ ಮಾಧವ ಬನ್ನಂಜಿಯವರು. ಹಾಗೆ ಅವರ ಈ ಸಮಯದಲ್ಲಿ ಮೊನ್ನೆ ಈಗ ಬ್ರಹ್ಮಕಲಶ 13 ವರ್ಷದಿಂದ ಬ್ರಹ್ಮಕಲಶ ಆಗಿದೆ ಜೀರ್ಣೋದ್ಧಾರ ಆಗಿ. ಈಗ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಬೇಕು ಅಂತ ಸಂಕಲ್ಪ. ಅದು ಮೊನ್ನೆ ಆ ದೇವರಿಗೆ ಆ ಸೇವೆಯನ್ನು ಕೂಡ ಅರ್ಪಣೆ, ಭಕ್ತರ ಮುಖಾಂತರವಾಗಿ ಆ ಸೇವೆಯನ್ನು ಕೂಡ ಅರ್ಪಣೆ ಮಾಡಿದ್ದೇವೆ. ಹೀಗೆ ನಿರಂತರವಾಗಿ ದೇವರನ್ನು ಏನೇನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲ ಇಷ್ಟಾರ್ಥವನ್ನು ಆ ಮಹಾರುದ್ರ ದೇವರು ನಡೆಸಿಕೊಡಬೇಕು. ಆ ಸ್ಥಳ ಖರೀದಿಗೋಸ್ಕರವಾಗಿ ಕೆಲವೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಏನಂತ ಹೇಳಿದರೆ ಡಬ್ಬ, ಪ್ರತಿಯೊಂದು ಮನೆಗೂ ಡಬ್ಬವನ್ನು ವಿತರಣೆ ಮಾಡಿ ಅದರಲ್ಲಿ ಎಷ್ಟು ಭಕ್ತಿಪೂರ್ವಕವಾಗಿ ಕಾಣಿಕೆಯನ್ನು ಪರಮಾತ್ಮನ ಧ್ಯಾನ ಮಾಡಿ ಅರ್ಪಣೆ ಮಾಡಬೇಕು. ಕಾಣಿಕೆಯನ್ನು ಸುಮ್ಮನೆ ಹಾಕೋದಲ್ಲ, ದೇವರನ್ನು ಚಿಂತನೆ ಮಾಡಿ ಹಾಕಿದರೆ ಅದಕ್ಕೆ ಎಷ್ಟೋ ಒಂದು ಫಲ ಅಲ್ವಾ. ಹಾಗೆ ಅದನ್ನು ಅರ್ಪಣೆ ದೇವರಿಗೆ ಪುನಃ ವಾಪಸ್ 1 ವರ್ಷದ ನಂತರ ವಾಪಸ್ ಮಾಡಬೇಕು ಅಂತ ಒಂದು ಸಂಕಲ್ಪ. ಅದರೊಟ್ಟಿಗೆ ಇಲ್ಲಿ ಒಂದು ಯೋಜನೆ ಮಾಡಿದ್ದೇವೆ. 1001ರಿಂದ 5000ದವರೆಗಿದ್ದೊಂದು ಚೀಟಿ ವ್ಯವಸ್ಥೆ ಅಂತ ಮಾಡಿದ್ದೇವೆ. ನೀವು ಭಕ್ತರು ಪ್ರಾರ್ಥನೆ ಮಾಡಿ ಆ ಚೀಟಿಯನ್ನು ಎತ್ತಿ ಆ ಚೀಟಿಯಲ್ಲಿ ಎಷ್ಟು ಬರೆದಿರ್ತೇವೆ ಅದನ್ನು ಭೂದಾನದ ಬಗ್ಗೆ ಸ್ವಾಮಿಗೆ ಅರ್ಪಣೆ ಮಾಡಬೇಕು ಅಂತ ಒಂದು ಚಿಂತನೆ ನಮ್ಮ ಇದರದ್ದು. ಹಾಗೆ ಅದರ ಹೌದು ದೇವಸ್ಥಾನ ಸಮಿತಿಯ ಚಿಂತನೆ. ಅದರೊಟ್ಟಿಗೆ 1 ಸ್ಕ್ವೇರ್ ಫೀಟಿಗೆ 2000 ಅಂತ ಹೇಳಿ ಕೂಡ ಒಂದು ಚಿಂತನೆ ಮಾಡಿದ್ದೇವೆ. ಹೀಗೆ ಎಲ್ಲ ದೇವರು ನಮ್ಮ ಭಕ್ತರ ಮುಖಾಂತರವಾಗಿ ಆ ಸ್ಥಳ ಪರಮಾತ್ಮನಿಗೆ ಅರ್ಪಣೆ ಆಗಬೇಕು ಅಂತ ಒಂದು ನಮ್ಮ ಆಸೆ. ಅದನ್ನು ಕೂಡ ಮಹಾರುದ್ರದೇವರು ನಿರಂತರವಾಗಿ ನಮಗೆ ಆ ಭಕ್ತರ ಮುಖಾಂತರವಾಗಿ ಅನುಗ್ರಹ ಮಾಡಿ ಭಕ್ತರ ಇಷ್ಟಾರ್ಥವನ್ನು ಸ್ವಾಮಿ ಅನುಗ್ರಹ ಮಾಡಿ ನಡೆಸಿಕೊಡ್ಬೇಕು ಅಂತ ನಮ್ಮ ಆಸೆ. ದೇವಾಲಯ ಅಭಿವೃದ್ಧಿ ಆಗಬೇಕು, ಗ್ರಾಮಾಭಿವೃದ್ಧಿ ಆದರೆ ಅಲ್ವಾ ಹೀಗೆ ರಾಜ್ಯ ಅಭಿವೃದ್ಧಿ ಆಗ್ತದೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಹಾಗೆ ರಾಮರಾಜ್ಯ ಆಗಬೇಕಾದ್ರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು. ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಬೇಕಂತ ಎಲ್ಲ ಸವಲತ್ತು ಕೂಡ ಬೇಕು. ಅದೆಲ್ಲ ಅನುಗ್ರಹ ಮಾಡುವವನೇ ರುದ್ರದೇವರು. ಆದ್ದರಿಂದ ಕಾಲಿಗೆ ಸರಿಯಾಗಿ ಮಳೆ ಬೆಳೆ ಎಲ್ಲವನ್ನು ಕೂಡ ಮಹಾರುದ್ರದೇವರು ನಡೆಸಬೇಕು ಅಂತ ನಾವು ರುದ್ರದೇವರನ್ನು ಪ್ರಾರ್ಥನೆ ಮಾಡಿ. ಇಲ್ಲಿ ನಡೆಯುವಂಥ ಪರ್ವಾದಿ ಸೇವೆಗಳು ಪ್ರತಿ ತಿಂಗಳ ಶುಕ್ರವಾರ ದಿವಸ ಪ್ರತಿ ಪ್ರಥಮ ಶುಕ್ರವಾರ ದೇವಿಯ ಪ್ರೀತ್ಯರ್ಥವಾಗಿ ದುರ್ಗಾ ನಮಸ್ಕಾರ ಪೂಜೆ ಆಗ್ತದೆ. ಇನ್ನು ತಿಂಗಳಿಗೆ ಗಣಪತಿಯ ಪ್ರೀತ್ಯರ್ಥವಾಗಿ ಚೌತಿ, ಸಂಕಷ್ಟಹರ ಚತುರ್ಥಿ, ಹುಣ್ಣಿಮೆ ದಿನಗಳಲ್ಲಿ ಪ್ರತಿ ಗಣಯಾಗ ಆಗ್ತದೆ. ಇನ್ನು ರುದ್ರಾಭಿಷೇಕಾದಿಗಳು, ಏಕಾದಶ ರುದ್ರ, ಶತರುದ್ರ ಅಂತ ಹೇಳುವಂಥ ಅಭಿಷೇಕಾದಿಗಳು ದೇವರಿಗೆ ನಡೀತದೆ. ಇನ್ನು ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ, ಅದರ ಮಧ್ಯದಲ್ಲಿ ರುದ್ರಯಾಗ ಪ್ರತಿ ಕಾರ್ತೀಕ ಮಾಸದ 2ನೇ ಸೋಮವಾರ ಆಗಲಿ ಅಥವಾ ಪ್ರತಿ ಸೋಮವಾರವಾಗಲಿ ಆ ರುದ್ರಯಾಗ ದೇವರ ಸನ್ನಿಧಾನದಲ್ಲಿ ನಡೀತದೆ. ಇನ್ನು ಮಹಾಶಿವರಾತ್ರಿಯ ಪರ್ವಕಾಲ, ಶಿವರಾತ್ರಿಯ ಉತ್ಸವ. ಹಾಗೆ ಶಿವರಾತ್ರಿಯ ಉತ್ಸವಗಳು ಕೂಡ ಶಿವರಾತ್ರಿಯ ದಿವಸವೇ ರಥೋತ್ಸವ, ಮರುದಿವಸ ಅನ್ನ ಸಂತರ್ಪಣೆ. ಹೀಗೆ ಶ್ರಾವಣ ಮಾಸದಲ್ಲಿ ಕೂಡ ನಿತ್ಯ ದೀಪಾರಾಧನೆ, ಹೂವಿನ ಪೂಜೆ ಎಲ್ಲ ಸೇವೆಗಳು ಆ ಭಗವಂತನಿಗೆ ಅರ್ಪಣೆ ಆಗ್ತದೆ. ಇನ್ನು ನವರಾತ್ರಿಯಲ್ಲಿ ಚಂಡಿಕಾಯಾಗ, 2ನೇ ನವರಾತ್ರಿಯ ದಿವಸ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾಯಾಗ. ಇನ್ನು ಮಹಾಚತುರ್ಥಿ ದಿವಸದಲ್ಲಿ ದ್ವಾದಶ ನಾಳಿಕೆಯರ ಗಣಯಾಗ, ಗಣಪತಿಯ ಪ್ರೀತ್ಯರ್ಥವಾಗಿ ಕೂಡ ನೈವೇದ್ಯಾದಿ ಭಕ್ತಾದಿಗಳ ಅನ್ನಸಂತರ್ಪಣೆ. ಹೀಗೆ ಪ್ರತಿ ವಿಷಯ ಕೂಡ ಎಲ್ಲ ಸೇವೆಗಳನ್ನು ಕೂಡ ಆ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಖಂಡಿತವಾಗಿ ಬಹಳ ಸುಂದರವಾಗಿರುವಂಥ ಇತಿಹಾಸದೊಟ್ಟಿಗೆ ದೇವಸ್ಥಾನದ ವಿಶೇಷವಾಗಿರುವಂತಹ ಕಾರ್ಯಗಳು, ಅದರೊಂದಿಗೆ ಪರ್ವಾದಿ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ನನ್ನ ಹೆಸರು ಸಾವಿತ್ರಿ ಅಂತ. ನಾನು ಇಲ್ಲಿ ನನಗೆ ಒಂದು ಬಳೆ ವ್ಯಾಪಾರಕ್ಕೆ ಆಸ್ಪದ ಕೊಟ್ಟಿದ್ದಾರೆ. ಆನಂತರ ನನಗೆ ಇಲ್ಲಿ ಎಲ್ಲರಿಗೂ ಒಂದು ಡಬ್ಬಿ ಕೊಡುವಾಗ ನಾವು ಒಂದು ಕೊಂಡೋಗಿದ್ದೇವೆ. ಈ ಬಳೆ ವ್ಯಾಪಾರ ನನಗೆ ತುಂಬ ಆಮೇಲೆ ಒಳ್ಳೆಯದಾಯಿತು. ಹಾಗಾಗಿ ಇಲ್ಲಿ ದೇವರದ್ದು ದಯವ ಅಥವಾ ಈ ಡಬ್ಬಿಯದ್ದು ಇದಾ ಎಂಥ ಮಹಿಮೆ ಗೊತ್ತಿಲ್ಲ, ಆದರೆ ನನಗೆ ತುಂಬ ಇದಾಯಿತು. ಹಾಗಾಗಿ ನಾನು ಈ ದೇವರ ಮೇಲೆ ತುಂಬ ನನಗೆ ವಿಶ್ವಾಸ ಬಂದಿದೆ. ನನಗೆ ದೇವರ ಈಗಲೂ ಸಹ ಹಾಗೆ ನಾನು ಒಂದು ವ್ಯಾಪಾರ ಇವತ್ತು ಲೇಟ್ ಆಯ್ತು ಸ್ವಲ್ಪ, ಆದರೆ ಸಹ ನಾನು ಬರುವಂಥ ಮನಸ್ಸು ಮಾಡಿತ್ತು ನನಗೆ. ಯಾಕೆ ಆದರೂ ನನಗೆ ವ್ಯಾಪಾರ ಒಳ್ಳೆಯದಾಗ್ತದೆ ದೇವರದಿಂದ. ಅದು ಇಲ್ಲಿದು ದೇವರದ್ದೇ ಇದಂತ ಹೇಳಬೇಕು. ಹಾಗಾಗಿ ನಾನು ತುಂಬ ಇಷ್ಟಪಡ್ತೇನೆ ದೇವರನ್ನು.
ಇನ್ನೊಂದು ಏನಂತ ಹೇಳಿದರೆ 1 ವರ್ಷದ ಒಳಗೆ ನಾಡ್ದು ಬರುವ ಶಿವರಾತ್ರಿ ಒಳಗೆ ನಾವು ಜಾಗವನ್ನು ಖರೀದಿ ಮಾಡಲೇಬೇಕು. ಈಗಾಗಲೇ 50 ಲಕ್ಷವನ್ನು ಕೊಟ್ಟಿದ್ದೇವೆ, ಜಾಗದವ್ರ ಹತ್ರ ಮಾತಾಡಿದ್ದೇವೆ. ಅದಕ್ಕೆ ರಸ್ತೆ ಆಗಬೇಕು. ಈಗ ಜಾಗಕ್ಕೆ ರಸ್ತೆ ಇಲ್ಲ. ರಸ್ತೆ ಆಗಬೇಕಾದ್ರೆ ರಸ್ತೆ ಯೋಜನೆಯನ್ನು ಕೂಡ ನಾವು ಈಗಾಗಲೇ ಹಾಕಿದ್ದೇವೆ. ಅದಕ್ಕೆ ಬೇಕಂತ ಅನುದಾನವನ್ನು ಸರ್ಕಾರಿ ಮಟ್ಟದಲ್ಲಿ ನಾವು ತರುವಂಥ ಯೋಜನೆ ಈಗಾಗಲೇ ನಾವು ಅದರ ಮುಂದೆ ಇದ್ದೇವೆ. ಅದು ಅಲ್ಲದೆ ಕೆರೆಯನ್ನು ಅಭಿವೃದ್ಧಿ ಮಾಡುವಂಥ ಯೋಜನೆ 75 ಲಕ್ಷ ರೂಪಾಯಿಗೆ ನಾವು ಈಗಾಗಲೇ ನಗರ ಪ್ರಾಧಿಕಾರದ ಮೂಲಕ ಸೌಪರ್ಣಿಕ ಕೆರೆ, ಚಂದದ ಕೆರೆ ಮಾಡಿ ಅದರ ಮೂಲಕ ಜನರಲ್ಲಿ ಬಂದು ನಡ್ಕೊಂಡು ಹೋಗೋದು, ವಾಹನಗಳು ಬರುವುದು, ಈ ಜಾಗಕ್ಕೆ ಸೇರಿಕೊಳ್ಳುವುದು. ಪ್ರಾಮುಖ್ಯವಾಗಿ ನಮಗೆ ಇಲ್ಲಿ ಎಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಪಾರ್ಕಿಂಗ್, ಹೈವೇಯಲ್ಲಿ ಪಾರ್ಕಿಂಗ್ ನಿಲ್ಲಕ್ಕಿಲ್ಲ. ಆದರೂ ಕೂಡ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಏನು ಮಾತಾಡೋದಿಲ್ಲ. ಆದರೆ ಪಾರ್ಕಿಂಗಿನಲ್ಲಿ ನಮಗೆ ಆ ರೋಡ್ನಲ್ಲಿ ಪಾರ್ಕಿಂಗ್ ಇಟ್ಟಾಗ ನಮಗೆ ಇಲ್ಲಿ ಒಳಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ದೇವರ ಒಳಗೆ ಬರಲಿಕ್ಕೋಸ್ಕರ ನಾವೊಂದು ರಸ್ತೆಯನ್ನು ಮಾಡಿ ಆಮೇಲೆ ಜಾಗವನ್ನು ಖರೀದಿ ಮಾಡುವಂಥ ಒಂದು ಯೋಚನೆ. ಜಾಗವನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಹಣದ ಕೊರತೆ ಇದೆ. ನಮ್ಮ ಹತ್ರ ಈಗಾಗಲೇ ಒಂದು 50 ಲಕ್ಷವನ್ನು ಕೊಟ್ಟು ನಮ್ಮ ಹತ್ರ ಈಗ ಒಂದು 19-20 ಲಕ್ಷವರೆಗೆ ನಮ್ಮದಿಗೆ ಈಗ ಕ್ರೋಢೀಕರಣ SB ಅಕೌಂಟಲ್ಲಿ ಈಗ ಇದೆ. ಅದು 25 ಲಕ್ಷವನ್ನು ಮಾಡಿ ಪುನಃ ಜಾಗದವರಿಗೆ ನಾವು ಅದನ್ನು ಕೊಟ್ಟು ಉಳಿದ ಹಣವನ್ನು ನಾವು ಏನು ದಿನನಿಗದಿ ಆಗಿದೆ ಅದರೊಳಗೆ ಕೊಡುವಂಥ ಯೋಜನೆ. ಭಕ್ತಾದಿಗಳು ದೊಡ್ಡಗೊಳ್ಳಲಿಕ್ಕೆ ಈಗ ತಯಾರಿದ್ದಾರೆ. ತುಂಬ ಜನ ಭಕ್ತಾದಿಗಳು ದೊಡ್ಡಗೊಳ್ಳಲಿಕ್ಕೆ ತಯಾರಿದ್ದಾರೆ. ಇದರಲ್ಲಿ ನಾವು ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡು ಜಾಗವನ್ನು ಖರೀದಿ ಮಾಡಿ ಭಕ್ತರ ಮೂಲಕ ದೇವರಿಗೆ ಆ ಜಾಗವನ್ನು ಸಮರ್ಪಣೆ ಮಾಡಬೇಕು. ದೇವರಿಗೆ ಆ ಜಾಗ ಆಗಲೇಬೇಕು. ಯಾಕಂತ ಹೇಳಿದರೆ ನಾವು ಕೇಳಿಕೊಂಡಂತೆ ಈ ಹಿಂದಿನ ಕಾಲದಲ್ಲಿ ಮೊನ್ನೆ ನಮ್ಮ ಬ್ರಹ್ಮಕಲಶೋತ್ಸವ ಸಭೆಯಲ್ಲಿ ಯಾರೊಬ್ಬರು ಪ್ರಸ್ತಾವನೆ ಮಾಡಿದ್ದಾರೆ. 3.5 ಎಕರೆ ಜಾಗ ದೇವಸ್ಥಾನಕ್ಕೆ ಇತ್ತು ಅಂತೇಳಿ, ಮಹಾಲಿಂಗೇಶ್ವರ ದೇವರಿಗೆ 3.5 ಎಕರೆ ಜಾಗ ಇತ್ತು ಅಂತೇಳಿ. ಅದೀಗ ಇತ್ತಂತ ಹೇಳಿದ ಮಾತು ಎಲ್ಲಿ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೀಗ ಸಿಕ್ಕಿದ್ದು 70 ಸೆನ್ಸ್ ಜಾಗ ಮಾತ್ರ. ಅದರಲ್ಲಿ ಈಶ್ವರ ದೇವರಿದ್ದಾರೆ. 70 ಮತ್ತೊಂದು 60 ಅಷ್ಟರಲ್ಲಿ ದೇವರು ಇದ್ದಾರೆ. ಆದರೂ ಕೂಡ ಆ ಉಳಿದ ಜಾಗ ಎಲ್ಲಿ ಹೋಯಿತು ಅದು ನಾವು ಕೆದಕುವುದು ನಮಗೆ ಅದು ಅಗತ್ಯ ಇಲ್ಲ. ನಾವೀಗ ಪುನಃ ಅದು ಇದ್ದರೂ ಜಾಗ ಹೋಗಿದ್ದರೂ ಕೂಡ ಜಾಗವನ್ನು ಖರೀದಿ ಮಾಡುವಂಥ ಪ್ರಮೇಯ ನಮಗೆ ಬಂದಿದೆ. ಅದನ್ನು ನಾವು ಮಾಡಲೇಬೇಕು. ಅದು ದೇವರ ಇಚ್ಛೆ. ಏನಿದ್ರು ಕೂಡ ದೇವರ ಇಚ್ಛೆ ಏನುಂಟು ಅದರ ಮೂಲಕ ನಾವು ಹೋಗೋದು. ಈ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡ್ತಾ ಹೋಗಬೇಕು. ಮತ್ತು ಆ ಜಾಗವನ್ನು ತಗೊಂಡು ಅಲ್ಲಿ ಇದು ಹಿಂದಿನವರು ಹಾಕಿದಂಥ ಯೋಜನೆಗಳೆಲ್ಲ ಇವೆ, ಅದನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗಬೇಕು. ದೊಡ್ಡ ಒಂದು ಪಾರ್ಕಿಂಗ್ ಆಗಬೇಕು, ಸಮುದಾಯ ಭವನ ಆಗಬೇಕು. ಮತ್ತು ಬಂದಂಥ ಭಕ್ತಾದಿಗಳಿಗೆ ನಿಲ್ಲಕ್ಕೆ ಎಲ್ಲ ಆಶ್ರಮ ಟೈಪ್ ಮಾಡಬೇಕು, ವಸತಿ ನಿಲಯಗಳನ್ನೆಲ್ಲ ಮಾಡಬೇಕಂತಕ್ಕಂಥ ನಮ್ಮ ಯೋಜನೆ ಇದೆ. ಅದನ್ನು ಮಹಾಲಿಂಗೇಶ್ವರ ದೇವರು ಅದನ್ನು ಅಷ್ಟು ಶೀಘ್ರದಲ್ಲಿ ಮಾಡಿದರೆ ಖಂಡಿತವಾಗಿ ನಾವು ಮುಂದೆ ಹೋಗಿ ಅದನ್ನು ಮಾಡಲಿಕ್ಕೆ ಆಗ್ತದೆ. ಭಕ್ತರ ಗಣನೆ ತುಂಬ ಇದೆ ಇಲ್ಲಿ, ಸಹಸ್ರ ಭಕ್ತಾದಿಗಳಿದೆ. ಯಾಕಂತ ಹೇಳಿದ್ರೆ ಇದೇ ನಿದರ್ಶನ. ಯಾಕೆಂತ ಹೇಳಿದ್ರೆ ಮೊನ್ನೆ ಬ್ರಹ್ಮಕಲಶ ಭಕ್ತರ ಸಹಕಾರದಿಂದಲೇ ಆದ್ದು. ಅಷ್ಟು ಭಕ್ತರು ಅವರವರ ಸೇವೆಯನ್ನು ಕೊಟ್ಟದ್ದರಿಂದ ಬ್ರಹ್ಮಕಲಶ ಒಳ್ಳೆ ರೀತಿ ಆಯಿತು. ಅದೇ ರೀತಿ ನಾವು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಾವು ಕೊಡುವಂಥ ಸೇವೆಗಳ ಬಗ್ಗೆ, ಜಾಗವನ್ನು ಖರೀದಿ ಮಾಡುವ ಬಗ್ಗೆ, ಭೂದಾನದ ಬಗ್ಗೆ ನಾವು ಈಗಾಗಲೇ ಒತ್ತು ಕೊಟ್ಟಿದ್ದೇವೆ. ಅದನ್ನು ಮಾಡಲಿಕ್ಕೆ ಭಕ್ತರು ಖಂಡಿತ ಅದಕ್ಕೆ ಮುಂದೆ ಬರ್ತಾರೆ. ತುಂಬ ಜನ ಭಕ್ತರು ಇದ್ದಾರೆ, ಅವರು ಮಾಡ್ತಾರೆ. ಎಲ್ಲ ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು, ಮತ್ತು ನಮ್ಮ ಜಿ ಶಂಕರ್ ಇರ್ಬೋದು, ಮತ್ತು ಊರ ಒಳ್ಳೆ ಭಕ್ತಾದಿಗಳು ಇರ್ಬೋದು, ಎಲ್ಲರೂ ಸೇರಿಕೊಂಡು ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು ಮಾಡಬೇಕಂತ ಯೋಜನೆಯಲ್ಲಿ ನಾವು ಇದ್ದೇವೆ. ಅದಕ್ಕೆ ನಮಗೆ ಆ ದೇವರು ನಮಗೆ ಅನುಗ್ರಹ ಮಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಖಂಡಿತವಾಗಿಯೂ ಇದು ದೇವರ ಸೇವೆಗೆ ವಿಶೇಷವಾಗಿರುವಂಥ ಅವಕಾಶ. ಬಡವನಿಗೂ ಕೂಡ ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಸೇವೆ ಮಾಡ್ಬೋದು. ಮಧ್ಯಮ ವರ್ಗದವನಿಗೂ ಮಾಡ್ಬೋದು, ಶ್ರೀಮಂತನಿಗೂ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಭೂದಾನ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರುವಂಥ ವಿಶಿಷ್ಟವಾಗಿರುವಂಥ ವ್ಯವಸ್ಥೆಯನ್ನು ವ್ಯವಸ್ಥಾಪನಾ ಸಮಿತಿಯವರು ಮಾಡಿರುವಂಥದ್ದು. ಭಗವದ್ಭಕ್ತರು ಎಲ್ಲರೂ ಕೂಡ ತನಗಾಗುವಂತಹ ಕಾಣಿಕೆ ಡಬ್ಬಿಯನ್ನು ಪಡ್ಕೊಂಡಿರ್ಬೋದು, ಅಥವಾ ಚೀಟಿ ಪಡೆಯುವ ಮೂಲಕವಾಗಿ ಅದರ ಮೂಲಕವಾಗಿರ್ಬೋದು. ಅದು 2,000 ರೂಪಾಯಿಯ ಆ ವಿಶೇಷವಾಗಿರುವಂಥ ರಸೀದಿಯನ್ನು ಪಡೆದುಕೊಂಡು ಆ ಮೂಲಕವಾಗಿ ಭೂದಾನಕ್ಕೆ ಸಹಕರಿಸುವಂತಹ ಭೂ ಯಜ್ಞಕ್ಕೆ ನಮಗೆ ವಿಶೇಷವಾಗಿರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಭಗವದ್ಭಕ್ತರು ಎಲ್ಲರೂ ಕೂಡ ವಿಶೇಷವಾಗಿರುವಂಥ ಈ ಕಾರ್ಯಕ್ಕೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ಮೂಲಕವಾಗಿ ದೇವರೊಂದು ಒಳ್ಳೆ ರೀತಿಯಾಗಿರುವಂತಹ ಅನುಗ್ರಹ ನೀಡಿದರೂ ಸಮಸ್ಯೆಗಳು ನಿವಾರಣೆ ಆಯಿತು. ಸಂತೋಷದ ಬದುಕನ್ನು ಸಾಗಿಸ್ತಾ ಇದ್ದೇನೆ ಅಂತ ಹೇಳುವಂಥ ಮಾತುಗಳನ್ನು ಉಳಿಸಿಕೊಳ್ಳಿ ಅಂತ ಹೇಳುವಂಥದ್ದನ್ನು ವ್ಯವಸ್ಥಾಪನಾ ಸಮಿತಿಯವರ ನಾವು ವಿಶೇಷವಾಗಿ ಗಮನಿಸುವಂಥದ್ದು. ಮಾಧವ ಪೂಜಾರಿಯವರು ಅಂತ ಹೇಳಿದ ಕೂಡಲೇ ಪ್ರತಿಯೊಂದು ಕಾರ್ಯದಲ್ಲೂ ಇಲ್ಲಿ ಆಗುವಂಥ ಜಾತ್ರಾ ಮಹೋತ್ಸವ ಇರ್ಬೋದು, ಅಥವಾ ಮೊನ್ನೆ ಆಗಿರುವಂಥ ಬ್ರಹ್ಮಕಲಶ ಇರ್ಬೋದು, ಎಲ್ಲ ಕಾರ್ಯದಲ್ಲೂ ನಾನು ಮುಂದೆ ಅಂತ ಹೇಳುವಂದು ಮಾಡುವುದಿಲ್ಲ. ಭಕ್ತರು ಎಲ್ಲರಿದ್ದಾರೆ, ಅವರೊಟ್ಟಿಗೆ ನಾನಿದ್ದೇನೆ ಅಂತ ಹೇಳುವಂಥ ದೊಡ್ಡ ಮನಸ್ಸು ಅಂತೇಳಿ. ಯಾಕಂತ ಹೇಳಿದರೆ ಹಲವಾರು ಕಾರ್ಯಗಳೇ ಗಮನಿಸ್ತಾ ಇದ್ದಾಗಲೇ ಎಲ್ಲವನ್ನು ಕೂಡ ನಾನೇ ಮಾಡಿದ್ದೇನೆ ಅಂತ ಹೇಳುವಂಥ ಮಾತುಗಳನ್ನು ಗಮನಿಸ್ಬೋದು. ಆದರೆ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಮಾಧವ ಪೂಜಾರಿ ಬನ್ನಂಜಿಯವರ ಮಾತೇನು ಅಂತ ಹೇಳಿದರೆ, ಭಕ್ತರೆಲ್ಲ ಇದ್ದ ಕಾರಣವಾಗಿ ಆಗುವಂಥದ್ದು. ಹಾಗಾದರೆ ಭಕ್ತರಿಗೆ ಸಹಕಾರ, ಭಕ್ತರಿಗೆ ವಿಶೇಷವಾಗಿ ಅವಕಾಶ ಆಗಬೇಕು. ಹಾಗಾಗಿ ಏನಾದ್ರು ಒಂದು ವ್ಯವಸ್ಥೆಗಳನ್ನು ಮಾಡುವ ಅಂತ ಹೇಳೋ ಮೂಲಕವಾಗಿ ಎಲ್ಲ ಪ್ರಕ್ರಿಯೆಗಳು, ಹಾಗಾಗಿ
ಬಂದಿರುವಂಥ ಎಲ್ಲ ರೀತಿಯಾಗಿರುವಂಥ ಬ್ರಹ್ಮಕಲಶಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ತಿಳಿದಿದೆ ಮಾಧವ ಪೂಜಾರಿ ಅವರು ಏನು ಅಂತ ಹೇಳುವಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಇಂತಹ ಒಂದು ಶುದ್ಧವಾಗಿರುವಂತಹ ಮನಸ್ಸಿನ ಸಹೃದಯ ಆಗಿರುವಂತಹ ವ್ಯಕ್ತಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು.